ರೇವಣ್ಣ ಹಾಕಿಸ್ತಾರೆ ಅಂತ ಒಪ್ಕೊಂಡಾಗಿದೆ ಇಲ್ಲಿ. ಸೊ ಹಾಗಾಗಿ ರೇವಣ್ಣ ಅವ್ರು ಕಳ್ಳು ಓಟ್ ಹಾಕಿಸ್ತಾರೆ ಅಂತ ಸಾಬೀತಾಗೋಗಿದೆ ಇಲ್ಲಿ. ಆಗಿರೋದು ಇನ್ನೂ ಕ್ರಿಮಿನಲ್ಗೆ ಚೇಂಜಸ್ ಆಗಿಲ್ಲ ನೋಡಿ. ಇಲ್ಲಿ ಅವ್ರು ಏನು ಹೇಳಿದ್ರು ರೇವಣ್ಣ ಅವರು, ನಾನು ಯಾವ ಮತಗಟ್ಟೆಗೆ ಹೋಗಿದ್ದೀನಿ, ನಾನಲ್ಲಿ ಯಾವ ಮತಗಟ್ಟೆಯಲ್ಲಿ ನಾನು ಕಳ್ಳು ಓಟ್ ಹಾಕಿದ್ದೀನಿ ಅಂತ ಹೇಳ್ತಾರಲ್ಲ ನೋಡಿ, ಲೈವ್ ನೋಡಿ. ಈಗ ನಿಮ್ಗೆ ಎಲ್ಲರಿಗೂ ವಿಡಿಯೋ ಕಳಿಸ್ತೀನಿ ಅದು ನಿಮ್ಮ ಮೊಬೈಲ್ಗೆ. ಬೂತ್ ಒಳಗಡೆ ಇರೋದು ಇದು. ನೋಡಿದ್ರಾ, ಇದು ಜಸ್ಟ್ ಟ್ರಯಲ್ ಅಷ್ಟೇ. ಇದು ನಾನು ಸರ್ ನಿಮ್ಗೆ ಎಷ್ಟು ಬೇಕು ಆ ಪಾಠ ಅಷ್ಟು ಮಾತ್ರ ಕಟ್ ಮಾಡಿದ್ದೀನಿ ನಿಮಗೆ. ಅಲ್ಲಿ ವಿಡಿಯೋ ಕಳಿಸ್ಕೊಡ್ತೀನಿ ನಿಮಗೆ ನಾನು. 244 ಪಡವಲಿಪ್ಪೆ 244 ಆಯ್ತಾ ಸರ್? ಇದು ನಡೆದಂಥ ವಿದ್ಯಮಾನಗಳಿದು. ಇದರಲ್ಲಿ ಪ್ರಜಾಪ್ರತಿನಿಧಿ ಕಾಯ್ದೆಯಲ್ಲಿ ಮತಗಟ್ಟೆಯನ್ನು ಸ್ವಾಧೀನಕ್ಕೆ ಪಡೆದು ಮತಗಟ್ಟೆಯೊಳಗೆ ಕಳ್ಳ ಮತ ಹಾಕ್ಸಿದ್ರೆ ಶಿಕ್ಷೆ ಏನು ಅಂತಂತೇಳಿ ನಿಮಗೆ ಇಂಗ್ಲೀಷ್ ಕಾಪಿ ಮತ್ತು ಕನ್ನಡ ಕಾಪಿ ಎರಡನ್ನೂ ಕೂಡ ಕೊಡ್ತಾ ಇದ್ದೀನಿ ನಿಮಗೆ. ಅಲ್ಲಿ ಸ್ಪಷ್ಟವಾಗಿ ಓದ್ತೀನಿ, 2 ಲೈನ್ ಓದ್ಬಿಡ್ತೀನಿ ನಾನಲ್ಲಿ. ಮತಗಟ್ಟೆಯನ್ನು ವಶಪಡಿಸಿಕೊಳ್ಳುವಂದರೆ ಮತಗಟ್ಟೆ ಹೊರಗಡೆ ಹೋಗಿ ಅದನ್ನು ಕ್ಯಾಪ್ಚರ್ ಮಾಡೋದು ಅಂತಂತೇಳಿ. ಮತಗಟ್ಟೆಯನ್ನು ವಶಪಡಿಸಿಕೊಳ್ಳುವಂಥ ಅಪರಾಧವೆಸಗುವ ಯಾವುದೇ ವ್ಯಕ್ತಿಯು 1 ವರ್ಷಕ್ಕಿಂತ ಕಡಿಮೆ ತಕ್ಕ ಅವಧಿಗೆ ಆದರೆ 3 ವರ್ಷಗಳವರೆಗೆ ವಿಸ್ತರಿಸಬಹುದಾಗಿದೆ. ಪಬ್ಲಿಕಸ್ಗೆ ಕಾರಾವಾಸದಿಂದ ಮತ್ತು ಜುಲ್ಮಾನೆಯಿಂದ ದಂಡಿತನಾಗತಕ್ಕದ್ದು ಮತ್ತು ಅಂಥ ಅಪರಾಧವು ಸರ್ಕಾರಿ ಸೇವೆಯಲ್ಲಿರುವ ವ್ಯಕ್ತಿಯಿಂದ ಮಾಡಲ್ಪಟ್ಟಲ್ಲಿ, ನಾನು ಅದಕ್ಕೆ ಒತ್ತಿ ಹೇಳಿದೆ ನಿಮಗೆ. ಇಲ್ಲಿ ಮಿನಿಸ್ಟರ್ ಅಂತ ಅಂದರೆ ಒಬ್ಬ ಸರ್ಕಾರಿ ನೌಕರ ಇದ್ದ ಹಾಗೆ ಅಂತೇಳಿ, ಅಂದರೆ ಪ್ಯೂರ್ಲಿ ಗೌರ್ಮೆಂಟ್ ಸರ್ವೆಂಟ್ ಅವನು. ಸರ್ಕಾರಿ ಸೇವೆಯಲ್ಲಿರುವ ವ್ಯಕ್ತಿಯಿಂದ ಮಾಡಲ್ಪಟ್ಟಲ್ಲಿ ಅಂಥ ವ್ಯಕ್ತಿಯು 3 ವರ್ಷಗಳಿಗಿಂತ ಕಡಿಮೆ ಇಲ್ಲತಕ್ಕ ಅವಧಿಗೆ ಆದರೆ 5 ವರ್ಷದೊಳಗೆ ವಿಸ್ತರಿಸಬಹುದಾದಂಥ ಅವಧಿಗೆ ಕಾರಾವಾಸದಿಂದ ಮತ್ತು ಜುಲ್ಮಾನೆಯಿಂದ ದಂಡಿತನಾಗತಕ್ಕದ್ದು. ಇದು ಈ ಆಕ್ಟಲ್ಲಿ ಬಂದಿರೋವಂಥದ್ದು ತೀರ್ಪು. ಇದು ರೇವಣ್ಣವರು ಅಪರಾಧವನ್ನು ಮಾಡಿದ್ದಾರೆ ಅಂತಂತೇಳಿ ಈ ಜಡ್ಜ್ಮೆಂಟಲ್ಲಿ ಹೇಳಿದ್ದಾರೆ. ನನ್ನ MP ಕೇಸಲ್ಲಿದ್ದು ರೇವಣ್ಣವ್ರು ಏನು ಮಾಡಿದ್ದಾರೆ ಅಂತೇಳಿ ಈ ಜಡ್ಜ್ಮೆಂಟಲ್ಲಿ. ಇದಾದ ನಂತರ ನನ್ನ ಸ್ನೇಹಿತರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ನನಗಲ್ಲಿ. ಇದಾದ ನಂತರ ಹೈಕೋರ್ಟು ರೇವಣ್ಣವ್ರಿಗೆ ಸಮನ್ಸ್ ಜಾರಿ ಮಾಡಿ ಅಲ್ಲಿ ಒಂದು ಡಿಕ್ರಿ ಪಾಸ್ ಮಾಡ್ತದೆ. ಯಾವ ಡೇಟಲ್ಲಿ ಅಂದರೆ 9/10/2023 ಡಿಕ್ರಿ ಪಾಸ್ ಮಾಡಿದೆ. ಅಲ್ಲಿ ರೇವಣ್ಣವರು ಅಪರಾಧ ಮಾಡಿ ಆಗಿದೆ. ಅಲ್ಲಿ ಇವರನ್ನು RP ಆಕ್ಟ್ ಕೆಳಗಡೆಯಲ್ಲಿ ಅವರನ್ನು ಅನರ್ಹಗೊಳಿಸಬೇಕು ಅಂತಂತೇಳಿ. ಯಾರಿಗೆ? ಆನರಬಲ್ ಸ್ಪೀಕರ್ ಹೌಸ್ ಆಫ್ ಪಾರ್ಲಿಮೆಂಟು, ಇದು ಪ್ರಜ್ವಲಿಗೆ ಸಂಬಂಧಪಟ್ಟದ್ದು. ದ ಸೆಕ್ರೆಟರಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ನಿರ್ವಾಚನ ಸದನ, ಪ್ರಜ್ವಲಿಗೆ ಸಂಬಂಧಪಟ್ಟದ್ದು. ಆಫೀಸ್ ಆಫ್ ದಿ ಚೀಫ್ ಎಲೆಕ್ಟ್ರಲ್ ಆಫೀಸರು, ಸ್ಟೇಟ್ ಆಫ್ ಕರ್ನಾಟಕ, ಶೇಷಾದ್ರಿಪುರಂ ರೋಡು, ಬೆಂಗಳೂರು, ಇದು ರೇವಣ್ಣವ್ರಿಗೆ ಸಂಬಂಧಪಟ್ಟದ್ದು. ಕೆಳಗಡೆ ಆನರಬಲ್ ಸ್ಪೀಕರ್ ಹೌಸ್ ಆಫ್ ದಿ ಲೆಜಿಸ್ಲೇಟಿವ್, ಸ್ಟೇಟ್ ಆಫ್ ಕರ್ನಾಟಕ ಅಂದರೆ ವಿಧಾನಸಭಾ ಸ್ಪೀಕರ್ಗೆ ಲೆಟರ್ ಕರೆಸ್ಪಾಂಡೆನ್ಸ್ ಆಗಿದೆ. ಅದ್ರ ಜೊತೆಗೆ ಡಿಕ್ರಿ ಪಾಸ್ ಮಾಡಿದ್ದಾರೆ. ಇದು ನಿಮಗೆ ಡಿಕ್ರಿ ಕಾಪಿ ಕೊಡ್ತೀನಿ, ಕಾಪಿಗಳಲ್ಲಿ ಡಿಕ್ರಿ ಪಾಸ್ ಆಗಿದೆ. ಅಲ್ಲಿ ಅದರಲ್ಲಿ ಈ ಆರ್ಡ್ರಲ್ಲಿ ನೋಡಿ, ಇಲ್ಲಿ ಇದೆ. ಇದು ಈ ಆರ್ಡ್ರಲ್ಲಿ ರೇವಣ್ಣವರು ಅಪರಾಧಿ ಅಂತೇಳಿ ಸಾಬೀತಾಗಿದೆ ಇಲ್ಲಿ. ಸೊ ಇಷ್ಟೂ ಪ್ರಕರಣಗಳು ಈ ರಾಜ್ಯ ಜನತೆಗೆ ಯಾರಿಗೂ ಗೊತ್ತಿತ್ತಿಲ್ಲ. ಅಲ್ಲಿ ಭಗವಂತ ಮೇಲೆ ಬಂದ್ರೂ ಕೂಡ ಅಲ್ಲಿ ಅವ್ರಿಗೆ ತೀರ್ಪು ಅವ್ರ ಪರ ಬರಬೇಕು ಅಂತ ಏನು ಮಾಡಬೇಕು ಅಂತ ಅಂದರೆ ಈ ಪುಸ್ತಕನ, ಈ ಕಾನೂನು ಬದಲು ಮಾಡಬೇಕು. ಈಗ ಇಡೀ ಆಕ್ಟನ್ನು ಚೇಂಜ್ ಮಾಡಬೇಕು, ಅವ್ರ ಕುಟುಂಬ ಉಳಿಸ್ಬೇಕು ಅಂತ ಅಂದ್ರೆ ಈಗ ಸಂವಿಧಾನದಲ್ಲಿರುವಂಥ ಕಾನೂನು ತೆಗಿಬೇಕಲ್ಲಿ. ಈ ಕಾರಣಕ್ಕೋಸ್ಕರನೇ ಸನ್ಮಾನ್ಯ ರೇವಣ್ಣವರು ನರೇಂದ್ರ ಮೋದಿಜಿಯವರು ಭೇಟಿ ಮಾಡಿದ್ದು, ದೆಹಲಿಯ ಮುಖಂಡರನ್ನು ಭೇಟಿ ಮಾಡಿ ಅಲ್ಲಿ ಆರಾ ತುರಾಯಿ ಶಾಲು ತಗೊಂಡಾಗ ಅವರು ಹಾಕಿಯಲ್ಲಿ ನಮ್ಮನ್ನು ಪಕ್ಷಕ್ಕೆ ಸೇರಿಸ್ಕೊಳ್ಳಿದ್ದೀವಿ ಅಲ್ಲಿ, ಅಂದರೆ ನಮ್ಮ ಸಪೋರ್ಟ್ ತೊಗೊಳ್ಳಿ ನಿಮಗೆ, ಅಲ್ಲಿ ನಾವು ನಿಮಗೆ ಭಾಳ ದೊಡ್ಡ ಮಟ್ಟದ ಸೇವೆಯನ್ನು ಕೊಡ್ತೀವಿ ಅಂತಂತ ಹೇಳ್ತಾರಂಥ ಮಾತು ಈ ಕಾರಣಕ್ಕೋಸ್ಕರ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರಲ್ಲಿ, ಜೈಲಿಗೆ ಹೋಗೋವಂಥದ್ದನ್ನು ತಪ್ಪಿಸ್ಕೋಬೇಕು ಇವರು. 6 ವರ್ಷ ಅಮಾನತ್ತಾಗೋಂಥ ವಿಚಾರದಿಂದ ಹೊರಗೆ ಬರಬೇಕು ಇವರಲ್ಲಿ. ಆ ಕಾರಣಕ್ಕೋಸ್ಕರ ಇವರು ದೆಹಲಿಯ ನಮ್ಮ ಕೇಂದ್ರ ಕಚೇರಿಯನ್ನು ತೊಟ್ಟಿದ್ದಾರೆ. ಅಲ್ಲಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸಬೇಕೆ? ಭಯ ಬಿಡಿ, ಹೂಡಿಕೆ ಮಾಡಿ. ತಿಳಿಯಿರಿ ಸಣ್ಣ ಟ್ರಿಕ್ಸ್. ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ETF, ಡಿರೈವೇಟಿವ್ಸ್, ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, 3 ದಿನದಲ್ಲಿ ಕಲಿಯಿರಿ
ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ. ಸಂಪರ್ಕಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.